ज्ञेयं एतत् प्रवक्ष्यामि यज्ञात्वामृतमश्नुते अनादिमत्परं ब्रह्म न सतन्नासदुच्यते. I shall now explain to you that which most be known, knowing which one attains immortality. It is the beginningless Brahman, which is said to be neither existent nor non-existent. ಯಾವುದನ್ನು ಜ್ಞೇಯವೆಂದು ಹೇಳುತ್ತಾರೋ ಅದನ್ನು ಈಗ ಹೇಳುವೆನು. ಅದನ್ನು ತಿಳಿಯುವುದರಿಂದ ಮನುಷ್ಯನು ಅಮೃತನಾಗುತ್ತಾನೆ. ಆದಿ ಇಲ್ಲದ ಸತ್ ಮತ್ತು ಅಸತ್ ಎರಡೂ ಅಲ್ಲದ ಬ್ರಹ್ಮವು ಅದು. ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಯಜ್ಞಾತ್ವಾಮೃತಮಶ್ನುತೆ ಯಜ್ಞಾತ್ವಾಮೃತಮಶ್ನುತೆ. ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ. ಅನಾದಿಮತ್ಪರಂ ಬ್ರಹ್ಮ ಅನಾದಿಮತ್ಪರಂ ಬ್ರಹ್ಮ ಅನಾದಿಮತ್ಪರಂ ಬ್ರಹ್ಮ ನ ಸತನ್ನಾಸದುಚ್ಯತೆ ನ ಸತನ್ನಾಸದುಚ್ಯತೆ ನ ಸತನ್ನಾಸದುಚ್ಯತೆ. ಅನಾದಿಮತ್ಪರಂ ಬ್ರಹ್ಮ ನ ಸತನ್ನಾಸದುಚ್ಯತೆ ಅನಾದಿಮತ್ಪರಂ ಬ್ರಹ್ಮ ನ ಸತನ್ನಾಸದುಚ್ಯತೆ ಅನಾದಿಮತ್ಪರಂ ಬ್ರಹ್ಮ ನ ಸತನ್ನಾಸದುಚ್ಯತೆ. ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತನ್ನಾಸದುಚ್ಯತೆ ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತನ್ನಾಸದುಚ್ಯತೆ ಜ್ಞೇಯಂ ಏತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತನ್ನಾಸದುಚ್ಯತೆ. ಧನ್ಯವಾದ. ನಮಸ್ಕಾರ. ಶುಭವಾಗಲಿ.